ಶೀಘ್ರದಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್ ಆಗಲಿದೆ. ಸಿಇಸಿ ಮೀಟಿಂಗ್ ಆಗಬೇಕಿದ್ದು, ಹೀಗಾಗಿ ಪಟ್ಟಿ ಬಿಡುಗಡೆ ಒಂದಿಷ್ಟು ತಡವಾಗ್ತಿದೆ ಎಂದು ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಇಸಿ ಮೀಟಿಂಗ್ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದಾಗಿ 2ನೇ ಪಟ್ಟಿ ಬಿಡುಗಡೆ ಸ್ವಲ್ಪ ತಡವಾಗ್ತಿದೆ. ಬಹುಶಃ ಮಾರ್ಚ್ 18ರಂದು ಬಹುತೇಕ 2ನೇ ಪಟ್ಟಿ ಬಿಡುಗಡೆಯಾಗಬಹುದು ಎಂದು ತಿಳಿಸಿದರು. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸೀಟ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಬಿಜೆಪಿ ವಿರುದ್ಧವೂ ಹರಿಹಾಯ್ದರು. ವಿಶೇಷವಾಗಿ ಜನರ ಗಮನ ಬೇರೆಡೆ ಸೆಳೆಯಲು ಬಿಜೆಪಿ ಸಿಎಎ ವಿಷಯ ತಂದಿದೆ. ಮೋದಿ ಬಂದ ಮೇಲೆ ದೇಶ ಸ್ವರ್ಗವಾಗಿದೆ ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ. ಅಂದರೆ ಅವರು ಬರೋಕ್ಕೂ ಮುಂಚೆ ದೇಶ ಅಭಿವೃದ್ಧಿಯೇ ಕಂಡಿರಲಿಲ್ಲವೇ? ಈಗ ಚುನಾವಣೆ ಹಿನ್ನೆಲೆ ಸಿಲಿಂಡರ್ ಬೆಲೆ ಇಳಿಕೆಯಂತ ಹೊರಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಬಹುಶಃ ಇವತ್ತು ನಾಳೆಯಲ್ಲಿ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇರ್ಬೋದು. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆದ ನಂತರ ಅದು ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಡಿಲೇ ಅಂತೇನಿಲ್ಲ. ಸಿಇಸಿ ಮೀಟಿಂಗ್ಗಳಾಗಬೇಕು. ಎಲೆಕ್ಷನ್ ಕಮಿಟಿ ಈಗ ಹಂತ ಹಂತವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಯಾಕಂದರೆ ಅನೇಕ ಸರ್ಕಾರ ಕಾರ್ಯಕ್ರಮಗಳು, ಯೋಜನೆಗಳು ಉದ್ಘಾಟನೆ ಮಾಡುವಂಥದ್ದು ಮತ್ತು ಶಂಕುಸ್ಥಾಪನೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಅದು ಎಲ್ಲ ಆಗ್ತಾಯಿತ್ತು. ಆದ್ದರಿಂದ ಈಗ ಮುಂದಿನ ಸಭೆಯಲ್ಲಿ ಇನ್ನೇನು 1-2 ದಿವಸದಲ್ಲಿ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಬಹುಶಃ 18ಕ್ಕೆ ಆಗ್ಬೋದು ಅಂತಲೂ ಇದೆ, ಆದರೆ ಅದಕ್ಕೆ ಮುಂಚೆನೂ ಕೂಡ ಆಗ್ಬೋದು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.